ಇನ್ನು ಇಂದ್ರಜಿತ್ ಲಂಕೇಶ್ ಇಷ್ಟೆಲ್ಲ ಹೇಳ್ತಾ ಇರುವಾಗಲೇ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಇಲ್ಲವೇ ಇಲ್ಲ ಅಂತಾರೆ ಕೆಲ ನಟ ನಟಿಯರು. ಇಂದ್ರಜಿತ್ ವಿರುದ್ಧ ಕೆಂಡಾಮಂಡಲ ಆದ್ರೂ ರವಿ ಬೆಳಗೆರೆ, ನನ್ನ ಸಂಬಂಧಿಕರು ಯಾರಾದ್ರೂ ಡ್ರಗ್ಸ್ ತಗೊಂಡಿದ್ದು ಪ್ರೂವ್ ಆದ್ರೆ ಗಡ್ಡ ಮೀಸೆ ಬೋಳ್ಸ್ಕೊಳ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾಗೆ ಸೆಡ್ಡು, ಇಂದ್ರಜಾಲಕ್ಕೆ ಸಿಟ್ಟಾದರೂ ರವಿ ಬೆಳಗೆರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಇದೆ ಅನ್ನೋ ಮಾತು ಮೇಲಿಂದ ಮೇಲೆ ಕೇಳುವಾಗಲೇ ಪತ್ರಕರ್ತ ಚಿಂತಕ ರವಿ ಬೆಳಗೆರೆ ರಿಯಾಕ್ಟ್ ಮಾಡಿದ್ರು. ಸ್ಯಾಂಡಲ್ವುಡ್ನಲ್ಲಿ ಯಾರು ಡ್ರಗ್ ಅಡಿಕ್ಟ್ಗಳಿಲ್ಲ, ಲಾಕ್ಡೌನ್ ಇಂದಾಗಿ ಎಣ್ಣೆ ಸಿಗದೆ ಗಾಂಜಾ ಸೇವನೆ ಮಾಡಿರಬಹುದು ಅನ್ನೋದು ಬೆಳಗೆರೆ ವಾದ. ಇವ್ರು ಯಾರು ಕೂಡ ಡ್ರಗ್ ಅಡಿಕ್ಟ್ಸ್ ಅಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ಆಗಿದ್ದು ನಿಮ್ಮ ಲಾಕ್ಡೌನ್. ತಿಂಗಳುಗಟ್ಟಲೆ ವೈನ್ ಶಾಪ್ಸ್ ಕ್ಲೋಸ್ ಆದಾಗ ಬೇರೆ ದಾರಿ ಇಲ್ಲದೆ ಅವರಲ್ಲಿ ಕೆಲವರು ಈ ಗಾಂಜಾ ಸೇದಿರ್ಬೋದು. ಈ ಮಧ್ಯೆ ಸಿನಿಮಾ ವ್ಯಕ್ತಿ ಡ್ರಗ್ ಅಡಿಕ್ಟ್ ಆದ್ರೆ ಅದು ತಪ್ಪು ಅನ್ಸೋದಿಲ್ಲ ಅಂದ್ರು ಬೆಳಗೆರೆ. ಆದ್ರೆ ಚಾಕ್ಲೇಟ್ ರೂಪದಲ್ಲಿ ಮಕ್ಕಳಿಗೂ ಡ್ರಗ್ಸ್ ಕೊಡ್ತಿರೋದು ದುರಾದೃಷ್ಟ ಅಂದ್ರು. ಮಕ್ಕಳನ್ನ ಡ್ರಗ್ಸ್ಗೆ ತಗೊಂಡ್ಬರ್ತಾರೆ, ಚಾಕ್ಲೇಟ್ ಮಾಡ್ತಾರೆ. ನನ್ನ ಕಳಕಳಿ ಏನಿದೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ತಲೆಮಾಸಿದ ಒಬ್ಬ ಸಿನಿಮಾ ವ್ಯಕ್ತಿ ಡ್ರಗ್ ಅಡಿಕ್ಟ್ ಆದ್ರೆ ನನಗೆ ಏನು ಅನ್ಸಲ್ಲ. ಇಟ್ ಈಸ್ ಹಿಸ್ ಫಿನರಲ್ ಆರ್ ಹರ್ ಫಿನರಲ್. ಬೆಂಗಳೂರಿನಲ್ಲಿ ಬೇಜಾನ್ ಡ್ರಗ್ಸ್ ಸಿಗುತ್ತೆ. ಈ ಬಗ್ಗೆ ಅನೇಕ ಬಾರಿ ಪೊಲೀಸರಿಗೂ ಹೇಳಿದ್ದೀನಿ, ಕಂಟ್ರೋಲ್ ಮಾಡದಿದ್ರೆ ಕಷ್ಟ ಅಂತಾರೆ ಬೆಳಗೆರೆ. ಜಯನಗರದ ಮಾಧವನ್ ಪಾರ್ಕ್ ಉದಾಹರಣೆ ಕೊಡ್ತಾರೆ ರವಿ. ಎಲ್ಲ ಬಿಡ್ರೆ, ನೀವು ಜಯನಗರಕ್ಕೆ ನನ್ನ ಜೊತೆ ಬನ್ನಿ, ಸಾಯಂಕಾಲ ಮಾಧವನ್ ಪಾರ್ಕ್ಗೆ ಹೋಗೋಣ. ಅದು ಎಷ್ಟು ಡ್ರಗ್ ಮಾರಾಟ ಆಗುತ್ತೆ ನೋಡಿ. ಡ್ರಗ್ ಅಂದರೆ ಗಾಂಜಾ ಒಂದೇ ಅಲ್ಲ. ಗಾಂಜಾ ಇಸ್ ದ ಚೀಪೆಸ್ಟ್ ವೆರೈಟಿ ಆಫ್ ದಿ ಡ್ರಗ್. ಗಾಂಜಾ, ಮಾರಿವಾನ ಇವೆಲ್ಲ ದೊಡ್ಡ ಡ್ರಗ್ಸ್ ಅಲ್ವೇ ಅಲ್ಲ. ಹೀಗೆ ಮಾತನಾಡ್ತಿರುವಾಗಲೇ ಇಂದ್ರಜಿತ್ ಲಂಕೇಶ್ ವಿರುದ್ಧವೂ ಗರಂ ಆದ್ರು. ನೀವು ರೆಕಾರ್ಡ್ ಮಾಡಿದ್ರೆ ತಾನೆ ಅವ್ರು ಹೇಳ್ತಾನ, ಅವ್ರ ಹೆಸರು ಗೊತ್ತಾನೆ, ಅವ್ರ ತಲೆ ಮೇಲೆ ಕೂದಲು ಇದೆಯಾ ಇಲ್ವಾ ಗೊತ್ತಾನೆ. ಹೆಸರು ಹೇಳಿ ಯಾಕೆ ಹೆದರ್ಕೋತೀರಿ? ಅವ್ರ ತಂದೆ ಹೆಸರು ಕೇಳಿದ್ನಪ್ಪ. ಅವರೇ ತಾನೆ ಲಂಕೇಶ್. ಅವರು ಲಂಕೇಶ್, ಇವರು ಕೇಶ್. ವಾಟ್ ನಾನ್ ಸೆನ್ಸ್ ಈಸ್ ಟಾಕಿಂಗ್. ನನ್ನ ರಿಲೇಟಿವ್ಸ್ ಹೂ ಆರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ದೇ ಆರ್ ವಂಡರ್ಫುಲ್ ಬಾಯ್ಸ್. ಏನು ಅನುಮಾನ ಇಟ್ಕೋಬೇಡಿ. ನಮ್ಮ ಮಕ್ಕಳನ್ನ ಕೊಟ್ಟಿದ್ದೀವಿ ಅವ್ರಿಗೆ. ಪ್ರೂವ್ ಮಾಡಿದ್ರೆ ಇಷ್ಟು ದಿವಸ ಪ್ರೀತಿಯಿಂದ ಬೆಳೆಸ್ಕೊಂಬಂದಿರೋ ಈ ಗಡ್ಡ ಬೋಳ್ಸ್ಕೊಂಡ್ಬಿಡ್ತೀವಿ. ಈ ಮಧ್ಯೆ ಇಂಡಸ್ಟ್ರಿಯಲ್ಲಿನ ಆರೋಪದ ಬಗ್ಗೆ ಹಿರಿಯ ನಟಿ ತಾರಾ ಮಾತನಾಡಿದ್ರು. ಎಲ್ಲವೂ ಹೊರಗೆ ಬರಲಿ, ಇನ್ನೊಬ್ಬ ಆ ತಪ್ಪು ಮಾಡೋದನ್ನ ನಿಲ್ಲಿಸ್ತಾನೆ ಅಂದ್ರು. ಇದೇ ಅನ್ನತಿರೋದು ಬರ್ಲಿ, ಹೊರಗಡೆ ಹೇಳಿ ಎಲ್ಲಿ ಆಗ್ತಿದೆ, ಎಲ್ಲಿ ಇದು ಮಾಡ್ತಿದ್ದಾರೆ, ದಯವಿಟ್ಟು ಆ ಥರದ ಹೇಳೋದ್ರಿಂದ ಕನಿಷ್ಠ ಪಕ್ಷ ಇನ್ನೊಬ್ಬ ಆ ತಪ್ಪನ್ನು ಮಾಡೋದನ್ನ ನಿಲ್ಲಿಸ್ತಾನೆ. ನಟಿ ಶರ್ಮಿಳಾ ಮಾಂಡ್ರೆ, ಕಾರುಣ್ಯ ರಾಮ್ ಕೂಡ ಇಂಡಸ್ಟ್ರಿಯಲ್ಲಿ ಅಂಥದ್ದೇನು ಕಾಣ್ತಿಲ್ಲ ಅಂದ್ರು. In regards to this topic, so far I've never experienced anything like this. ಈ ತರ ಅನುಭವಗಳನ್ನು ನಾನು ಇವತ್ತುವರೆಗೂ ನನಗೆ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಇದನ್ನ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮತ್ತೆ ಟಿವಿನಲ್ಲಿ ಇವೆಲ್ಲ ಬರ್ತಾ ಇದೆ ಗೊತ್ತಾ, ಲೈಕ್ ನಿಮ್ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಹೇಗಿದೆ ಏನು ಎತ್ತ ಅಂತ. ಐ ಆಮ್ ಲೈಕ್ ಓ ಇದೆಲ್ಲ ಹೀಗಿದ್ಯಾ ಗೊತ್ತಾಗ್ತಾ ಇದೆ ಒಂದು. ಹೀಗೆ ಎಲ್ಲರೂ ಡ್ರಗ್ಸ್ ಜಾಲ ಇಲ್ಲವೇ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ. ಆದ್ರೆ ಇಂದ್ರಜಿತ್ ಮಾಡಿದ ಆರೋಪದ ತನಿಖೆ ಮಾಡಿದಾಗ ಮಾತ್ರ ಎಲ್ಲವೂ ಬಟಾಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಇಂದ್ರಜಿತ್ ಆರೋಪವನ್ನ ತಳ್ಳಿ ಹಾಕ್ತಾರೆ ಸಂಗೀತ ನಿರ್ದೇಶಕ ಗುರುಕಿರಣ್. ಯಾರೋ ಒಂದಿಬ್ರು ಮಾಡಿರಬಹುದೇನೋ, ಹಾಗಂತ ಇಡೀ ಸ್ಯಾಂಡಲ್ವುಡ್ ಅನ್ನೋದು ತಪ್ಪು ಅಂತಾರೆ ಗುರುಕಿರಣ್. ಗೊತ್ತಿದ್ರೆ ಮೊದಲೇ ಹೇಳಬೇಕು, ಆಮೇಲೆ ಹೇಗೆ ಗೊತ್ತಾಗುತ್ತೆ? ಈಗ ನಾವು ಅದರ ಒಳಗಿದ್ರೆ ಗೊತ್ತಾಗುತ್ತೆ. ನಂಗೆ ಗೊತ್ತಿಲ್ಲ. ಈಗ ಅವರು ಏನು ಹೇಳ್ತಾರೆ ಅಂತ ಹೇಳ್ತಾರೆ, ಹೇಳಿಬಿಡ್ಬೇಕು. ಆ್ಯಕ್ಚುಲಿ ಟೋಟಲ್ ಹೇಳಿಬಿಡ್ಬೇಕು. ಯಾಕಂದರೆ ಒಂದು ಎರಡು ಪಾಪ ಅವರು ಅಂದರೆ ಯೂಶ್ವಲಿ ಹೇಳುವಾಗ ಕೆಲವು ತಪ್ಪಾಗುತ್ತೆ. ಸಿನಿಮಾ ಯಾವುದು ಇದ್ದಾರಂತೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾರಂತೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರಂತೆ, ಹೆಸರು ಯಾರ್ದು ಬರ್ತಾ ಇಲ್ವೇ? ಯಾರ್ದು ಹೆಸರು ಬಂದರೂ ಓಕೆ. ಇದು ಸುಮ್ಮನೆ ಗಾಳಿ ಸುದ್ದಿ ಇಟ್ಕೊಂಡು ಯಾರನ್ನು ಇಟ್ಕೊಂಡು ಪಾಪ ಜನರಿಗೆ ಯಾರ್ಯಾರ ಮೇಲೆ ಡೌಟ್ ಅಲ್ವ?